ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಇದು ಬಂದು ಮಂಗಳವಾರ ಸಂಜೆ ವ್ಲಾಗು. ಸುಮಾರು 4 ಗಂಟೆ ಆಗಿತ್ತು. ನಮ್ಮಮ್ಮ ಸ್ವಲ್ಪ ಅಕ್ಕಿ ಎಲ್ಲ ಇತ್ತಲ್ಲ, ಅಕ್ಕಿ ಎಲ್ಲ ಹಿಡಿದಿಟ್ಕೊತಾ ಇದ್ದಾರೆ, ಅಂದರೆ ಕ್ಲೀನ್ ಮಾಡ್ತಾಯಿದ್ದಾರೆ. ಇದು ರೇಷನ್ ಅಕ್ಕಿ. ಇವಾಗ ಗೊತ್ತಿದೆಯಲ್ವಾ, ಒಂದು ಮನೆಗೆ ನಮ್ಮ ಮನೇಲಿ 4 ಜನ ಇರೋದು ರೇಷನ್ ಕಾರ್ಡಲ್ಲಿ. ಅವ್ರಿಗೆ 60 kg ಅಕ್ಕಿ ಕೊಟ್ಟಿದ್ದಾರೆ. ಇವಾಗ ನ್ಯೂಸಲ್ಲೆಲ್ಲ ಅದೇ ಅಲ್ವಾ, ಜಾಸ್ತಿ ಅಕ್ಕಿ ಕೊಡ್ತಾಯಿದ್ದಾರೆ ಅಂತ. ಅಕ್ಕಿ ಎಲ್ಲ ತೊಗೊಂಬಂದಿದ್ರು, ಅದನ್ನೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದಾರೆ. ಹಾಗೆ ಜರಡೆ ಎಲ್ಲ ಮಾಡಿಕೊಂಡು, ಅಂದರೆ ಈಗ ಜರಡೆ ಮಾಡಿರೋ ನುಚ್ಚೆಲ್ಲ ಇರುತ್ತಲ್ಲ, ಅದನ್ನೆಲ್ಲನೂ ದೋಸೆ ಇಲ್ಲ ಇಡ್ಲಿಗೆ ಹಾಕ್ಕೊತೀವಿ. ಇನ್ನು ಮಿಕ್ಕಿದ್ದು ಸ್ವಲ್ಪ ರೈಸ್ಗೆ ಯೂಸ್ ಮಾಡ್ಕೊತೀವಿ. ಹಂಗೆ ಮತ್ತು ಅಕ್ಕಿ ಹಿಟ್ಟು ರೊಟ್ಟಿಗೆಲ್ಲ ಬೇಕಲ್ಲ, ಅದಕ್ಕೆ ಯೂಸ್ ಮಾಡ್ಕೊತೀನಿ. ಮತ್ತು ಇವಾಗ ಸಮ್ಮರ್ ಇರೋದ್ರಿಂದ ಸಂಡಿಗೆ ಮಾಡೋದಕ್ಕೂ ಬೇಕು, ಅದಕ್ಕೆ ಹಸಿಟ್ಟೆಲ್ಲ ಇಟ್ಕೊಂಬರೋದಕ್ಕೂ ಎಲ್ಲನೂ ಬೇರೆ ಬೇರೆ ಸಪ್ರೇಟಾಗಿ ಎಲ್ಲನೂ ಎತ್ತಿಟ್ಕೊತಾ ಇದ್ದಾರೆ. ಈಗೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಒಂದು ಕಡೆ ಅಕ್ಕಿ ಹಿಟ್ಟು, ಒಂದು ಕಡೆ ಇದು ಸಂಡಿಗೆಗೆ ಅದಕ್ಕೊಂದು ಸ್ವಲ್ಪ ಬೀಸ್ಕೊಬೇಕು, ಮತ್ತು ರೈಸ್ಗೊಂದು ಸ್ವಲ್ಪ ನಮ್ಮ ಮನೆಗೆ ಯೂಸ್ ಮಾಡೋದಕ್ಕೆ. ನೈಟ್ ಹೊತ್ತು ನಾನು ರೇಷನ್ ಅಕ್ಕಿನೇ ಇಡೋದು, ಬೆಳಗ್ಗೆ ಹೊತ್ತು ಮಾತ್ರ ಸೋನಾ ಮಸೂರಿ ರೈಸ್ ಯೂಸ್ ಮಾಡೋದು. ಯಾವಾಗಲೂ ಒಂದೇ ಥರ ಸೋನಾ ಮಸೂರಿನೇ ಯೂಸ್ ಮಾಡ್ತಾಯಿದ್ರೆ ಶುಗರು ಅದು ಇದು ಅಂತ ಹೇಳ್ತಾರಲ್ಲ, ಅದಕ್ಕೇ ರೇಷನ್ ಅಕ್ಕಿ ನೈಟ್ ಹೊತ್ತು ಯೂಸ್ ಮಾಡ್ಕೊತೀವಿ. ಬೆಳಗ್ಗೆ ಹೊತ್ತು ನಾವು ಟಿಫನ್ ಏನಾರು ಇತ್ತು ಅಂದರೆ ಸೋನಾ ಮಸೂರಿ ರೈಸ್ ಯೂಸ್ ಮಾಡ್ಕೊತೀನಿ ಅಷ್ಟೇ. ಇವಾಗ ನೋಡಿ ಅದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ. ಅದೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸಂಜೆ ಇಲ್ಲ ನಾಳೆನೋ ಬೀಸಿಸ್ಕೊಂಬರ್ಬೇಕು. ಇವಾಗಂತೂ ರೇಷನ್ ಅಕ್ಕಿ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ, ಅದರಿಂದ ಎಲ್ಲ ಅದಕ್ಕೆ ನಾನು ಅದೂ ಹೋಗಿ ಬೇರೆ ಡಿಪೋದಲ್ಲಿ ಹೋಗಿ ತಂದಿದ್ದು. ಇನ್ನು ನಮ್ಮ ಡಿಪೋದಲ್ಲೇ ಕೊಡ್ತಾ ಇರಲಿಲ್ಲ. ನಮ್ಮ ಸರ್ನ ಒಂದು ಸ್ವಲ್ಪ ಕೇಳಿಕೊಂಡು ಇನ್ನೊಂದು ಡಿಪೋಗೆ ಹೋಗ್ಬಿಟ್ಟು ಹೋಗ್ಬಿಟ್ಟು ತೊಗೊಂಬಂದಿದ್ದು. ಅದಕ್ಕೂ ಸಿಕ್ಕಾಪಟ್ಟೆ ಜನ ಲೈನು. ಹೆಂಗೋ ಸಂಡೇ ತೊಗೊಂಬಂದಿದ್ದಕ್ಕೆ ಸರಿ ಹೋಯ್ತು. ಇವಾಗ ನೋಡಿ ಇನ್ನೊಂದು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತು ರಜಾ ಇತ್ತಲ್ಲ, ರಜಾ ಕೊಟ್ಟಿದ್ರು. ನೆನ್ನೆನೂ ರಜಾ ಇತ್ತು, ಇವತ್ತು ರಜಾ ಇತ್ತು. ನೆನ್ನೆ ನಾನೇನು ಕ್ಲೀನ್ ಮಾಡ್ಕೊಳಕ್ಕಾಗಲಿಲ್ಲ, ಕರೆಂಟ್ ಹೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಇವತ್ತು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ಕಬೋರ್ಡ್ಗಳೆಲ್ಲ ಸ್ವಲ್ಪ ಗಲೀಜಾಗಿತ್ತು, ಅವನ್ನೆಲ್ಲ ನೀಟಾಗಿ ಎಲ್ಲ ಉಜ್ಜಿ ಸ್ಟೀಲ್ನರಲ್ಲಿ ಎಲ್ಲ ಒರೆಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಸ್ಟವ್ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದು ಕಿಚನ್ದು ವಾಲೆಲ್ಲ ಇತ್ತಲ್ಲ, ಅದನ್ನು ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಎಣ್ಣೆ ಅಂಶ ಸ್ವಲ್ಪ ಜಾಸ್ತಿ ಇತ್ತಲ್ಲ, ಅದನ್ನೆಲ್ಲ ಹೋಗಲಿ ಅಂದ್ಬಿಟ್ಟು ಕಾಲಿನಲ್ಲೆಲ್ಲ ಇದು ಮಾಡಿದೆ. ಅದು ಯಾಕೋ ನನಗೆ ಸೆಟ್ ಆಗಿಲ್ಲ ಕಾಲಿನಲ್ಲಿ. ಆಮೇಲೆ ಸ್ವಲ್ಪ ಸೋಪ್ ಆಯಿಲ್ ಹಾಕ್ಕೊಂಡು, ರಿನ್ ಲಿಕ್ವಿಡ್ ಇತ್ತಲ್ಲ ಅದನ್ನೇ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಒರೆಸ್ಕೊತಾ ಇದ್ದೀನಿ. ಸೋಪಿನ ನೀರಲ್ಲಿ ಒರೆಸ್ಬಿಟ್ರೆ ಎಲ್ಲ ಎಣ್ಣೆ ಅಂಶ ಎಲ್ಲ ಹೊಟ್ಟೋಗುತ್ತೆ. ಇವಾಗೆಲ್ಲನೂ ಕ್ಲೀನ್ ಮಾಡಿಕೊಂಡು, ಮತ್ತು ಇದು ಈ ಲೈಟ್ ಎಲ್ಲ ಇರುತ್ತಲ್ಲ ಸ್ವಿಚಸ್ಸು, ಅದು ಎಲ್ಲನೂ ಸ್ವಲ್ಪ ಎಲ್ಲ ನೀಟಾಗಿ ಅವನ್ನ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತು ಸ್ವಲ್ಪ ಕ್ಲೀನಿಂಗ್ ರೂಟೀನೇ ನಾನು ತೋರಿಸ್ತಾ ಇರೋದು. ಆದಷ್ಟು ಇವತ್ತು ರಜಾ ಇತ್ತಲ್ಲ, ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತಲೇ ಮಾಡ್ಕೊತಾ ಇದ್ದೀನಿ. ನಿನ್ನೆ ಮಾಡಬೇಕಾಗಿದ್ದ ಕೆಲಸ ಇವತ್ತು ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಜಾಮೂನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಇದು ಬಾದಾಮ್ ಪುರಿ ಮಾಡಿದ್ನಲ್ಲ, ಅದ್ರದ್ದು ಉಳ್ಕೊಂಬಿಟ್ಟಿತ್ತಲ್ಲ ಪಾಕ, ಅದಕ್ಕೆ ಸ್ವಲ್ಪ ಸಂಜೆ ಒಂದು ತರಿಸ್ಬಿಟ್ಟು ಜಾಮೂನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವಾಗ ನೋಡಿ ಇದೆಲ್ಲ ಸ್ಟವೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ಟವೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆಲ್ಲ ಕಿಟಕಿಗಳೆಲ್ಲ ಇತ್ತು, ಅವೆಲ್ಲ ಒರೆಸ್ಕೊತಾ ಇದ್ದೀನಿ. ಮತ್ತು ಜಿರಳೆದು ಇದಿರುತ್ತಲ್ಲ, ಅದನ್ನು ತಂದು ಇಟ್ಕೊಂಡಿದ್ದೀನಿ. ನೈಟ್ ತೊಗೊಂಬಂದಿದ್ದೆ. ಅದನ್ನೆಲ್ಲನೂ ಇವಾಗೆಲ್ಲ ಕಬೋರ್ಡ್ಗಳೆಲ್ಲ ಒರೆಸ್ಕೊತೀನಲ್ಲ, ಒರೆಸಾದ್ಮೇಲೆ ಲಾಸ್ಟಲ್ಲಿ ಒಂಚೂರು ರೌಂಡಕ್ಕೆ ಉಂಡೆ ಥರ ಮಾಡಿಬಿಟ್ಟು ಎಲ್ಲ ಕಡೆಯೂ ಸ್ವಲ್ಪ ಇಟ್ಕೊಂಬರ್ತೀನಿ. ಅದು ಇನ್ನೊಂದು 6 ತಿಂಗಳು ಹಂಗೆ ಇರುತ್ತೆ. ಜಿರಳೆ ಏನೂ ಬರೋದಿಲ್ಲ. ಜಿರಳೆ ಎಲ್ಲ ನೋಡ್ಬಿಟ್ರೆ ಊಟ ಮಾಡೋಕ್ಕೆ ಹಿಂಸೆ ಆಗುತ್ತೆ. ಸೊ ಅದಕ್ಕೇ ನನಗೊಂಥರ ಜಿರಳೆ ನೋಡಿದ್ಮೇಲೆ ಇಂಟ್ರೆಸ್ಟೇ ಇರಲ್ಲ ಊಟ ಮಾಡೋದಕ್ಕೆ. ಮತ್ತು ಅಡುಗೆ ಮಾಡೋಕ್ಕೂ ಅಷ್ಟೇ. ಇವಾಗ ನೋಡಿ 2 ಪ್ಯಾಕೆಟ್ ಹಾಲು ಉಳಿದ್ಬಿಟ್ಟಿತ್ತು. ನಾನು ನೆನ್ನೆ ನೋಡಿಕೊಂಡೇ ಇಲ್ಲ, ಫ್ರಿಜ್ಜಲ್ಲಿ 2 ಪ್ಯಾಕೆಟ್ ಇದೆ. ಇವತ್ತು ತರಿಸ್ಕೊಂಬಿಟ್ಟಿದ್ದೆ. ಅದಕ್ಕೇ ಇನ್ನು ಸಮ್ಮರ್ ಬೇರೆ ಅಲ್ವಾ, ಎಲ್ಲ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಒಟ್ಟಿಗೆ ಎಲ್ಲ ಕಾಯಿಸಿ ಇಟ್ಕೊತಾ ಇದ್ದೀನಿ. ಇವಾಗ ಒಟ್ಟಿಗೆ ಕಾಯಿಸಿ ಇಟ್ಕೊಂಬಿಟ್ರೆ ಏನು ಹಾಳಾಗೋದಿಲ್ಲ. ಹಂಗೇನು ಕಾಯಿಸಿ ಇಟ್ಕೊಂಡಿರ್ತೀನಲ್ಲ, ಆರಿದ್ಮೇಲೆ ತೆಗ್ದು ಫ್ರಿಜ್ಜಲ್ಲಿ ಇಟ್ಕೊಂಬಿಡ್ತೀನಿ. ಡೈಲಿ ಕಾಫಿ ಯೂಸ್ ಮಾಡ್ಕೊಂಡ್ರೆ ಆಗುತ್ತೆ, ಇಲ್ಲಾಂದ್ರೆ ಹಂಗೆ ಇಟ್ಬಿಟ್ಟಿದ್ರೆ ಒಡೆದಂಗೆ ಆಗಿಬಿಡುತ್ತೆ. ಅದಕ್ಕೆ ಸೊ ಇದನ್ನೆಲ್ಲನೂ ಇವಾಗಲೇ 1 ಲೀಟ್ರಷ್ಟು ಹಾಲನ್ನ ಕಾಯಿಸಿ ಇಟ್ಕೊತಾ ಇದ್ದೀನಿ. ಇದು ಕಾಯಿಸಾದ್ಮೇಲೆ ಅದನ್ನು ಆರಿದ್ಮೇಲೆ ತೆಗ್ದು ಫ್ರಿಜ್ಗೆ ಇಟ್ಕೊಂಡ್ರೆ 2 ದಿವಸ ಯೂಸ್ ಆಗುತ್ತೆ. ನಮ್ಮ ಮನೇಲಿ ಜಾಸ್ತಿ ಕಾಫಿ ಏನು ಕುಡಿಯೋಲ್ಲ. ನಾನು ಅಮ್ಮ ನಮ್ಮ ಮನೆಯವ್ರು ಯಾವಾಗಾದ್ರು ಬೇಕು ಅಂದರೆ ಮಾತ್ರ ಕುಡಿತಾರೆ, ಇಲ್ಲಾಂದರೆ ಅವ್ರೇನು ಕುಡಿಯೋಕೆ ಹೋಗಲ್ಲ. ಹಾಗೆ ಇನ್ನೊಂದು ಕಡೆ ಕಾಫಿ ಇಟ್ಕೊಂಡು, ಇವಾಗ ಸ್ವಲ್ಪ ಸಾಂಬಾರು ಇತ್ತಲ್ಲ ನುಗ್ಗೆ ಸೊಪ್ಪಿಂದು, ಅದನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಸ್ವಲ್ಪ ಬ್ಲ್ಯಾಕ್ ಕಾಫಿ ಮಾಡ್ಕೊಳ್ಳೋಣ ಅಂತ ನೀರು ಇಟ್ಕೊಂಡಿದ್ದೀನಿ. ನೀರು ನೋಡಿ ಕುದೀತಾ ಇದೆ. ಈ ಬ್ಲ್ಯಾಕ್ ಕಾಫಿ ಕುಡಿದಾಗ ಸ್ವಲ್ಪ ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ. ಬೇಡ ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ಅನಿಸುತ್ತಲ್ಲ, ಆ ಟೈಮಲ್ಲೂ ಅದನ್ನು ಕುಡಿದ್ರೆ ಆ್ಯಕ್ಟಿವ್ ಆಗಿ ನಾವು ಕೆಲಸ ಎಲ್ಲ ಮಾಡ್ಕೊತೀವಿ. ಅದಕ್ಕೆ ನಾನು ಸ್ವಲ್ಪ ಬ್ಲ್ಯಾಕ್ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ಅದರಲ್ಲಿ ಕೆಫಿನ್ ಅಂಶ ಇರುತ್ತಲ್ಲ, ಸೊ ಅದು ಮೈಂಡ್ ಆ್ಯಕ್ಟಿವ್ ಮಾಡುತ್ತೆ.
ತುಂಬ ಜಾಸ್ತಿ ಆದ್ರೂ ನಮ್ಗೆ ಆರೋಗ್ಯಕ್ಕೆ ಹಾನಿನೂ ಉಂಟು ಮಾಡುತ್ತೆ. ಇವಾಗ ನೋಡಿ ಸ್ವಲ್ಪ ಸಾಕ್ಸ್ಗಳಿತ್ತು, ನಿನ್ನೆ ಬಟ್ಟೆ ಒಗೆಯುವಾಗ ನೆನೆ ಹಾಕಿದ್ದೆ ಸಾಕ್ಸ್ ಎಲ್ಲನೂ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು. ಅದಕ್ಕೆ ನೆನೆಲಿ ಅಂದ್ಬಿಟ್ಟು ಇವತ್ತು ಸಂಜೆ ತನಕ ನೆನೆ ಹಾಕಿದ್ದೆ ಬೆಳಗ್ಗೆಯಿಂದನೂ. ಇವಾಗ ಸಂಜೆ ಕಾಫಿ ಎಲ್ಲ ಕುಡಿದ್ಬಿಟ್ಟು ಬಂದು ಮೇಲೆ ಇವನ್ನೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ವಾಶ್ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ವಾಕಿಂಗ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು 10 ನಿಮಿಷ ಆಮೇಲೆ ಹೋಗ್ಬಿಟ್ಟು ಜಾಮೂನ್ ಪ್ಯಾಕೆಟ್ ತಂದಿದ್ದೀನಲ್ಲ, ಆ ಜಾಮೂನ್ ತರಕ್ಕೆ ಹೇಳಿದ್ದೀನಿ, ತೊಗೊಂಬರಕ್ಕೆ ಹೋಗಿದ್ದಾನೆ. ಅದು ತಂದಮೇಲೆ ಜಾಮೂನ್ ಮಾಡ್ಕೊತೀನಿ. ನೋಡಿ ಇವೆಲ್ಲ ವಾಶ್ ಮಾಡಿ ಆರಾಕ್ಬಿಟ್ಟು ಕೆಳಗಡೆ ಹೋಗ್ತೀನಿ. ಕೆಳಗಡೆ ಹೋಗಿ ಸ್ಟಾರ್ಟ್ ಮಾಡ್ಕೊತೀನಿ. ಹಾಗೆ ವಾಯ್ಸ್ ಓವರು ನಾನೇನು ಕೊಡೋಕ್ಕೆ ಹೋಗಿಲ್ಲ, ಹಾಗೆ ಡೈರೆಕ್ಟಾಗೆ ಮಾತಾಡಿದ್ದೀನಿ. ಯಾವ ವಾಯ್ಸ್ ಓವರ್ ಕೊಟ್ಕೊಂಡು ಕೂತಿದ್ರೆ ಒಂದಷ್ಟು ಮಾತಾಡಬೇಕು, ಅದಕ್ಕೇ ಡೈರೆಕ್ಟಾಗೇ ನಾನು ಮಾಡ್ತಾಯಿದ್ದೀನಿ. ನೋಡಿ ಇವೆಲ್ಲನೇ ಇವಾಗ ಜಾಸ್ತಿ ಇರಲಿಲ್ಲ, ನಮ್ಮ ಮನೆಯವ್ರದ್ದು ನಂದಷ್ಟೇ. ಇವಾಗ ನೋಡ್ಕೊಂಬನ್ನಿ ಜಾಮೂನ್ ಮಾಡೋದನ್ನ. ಇಲ್ಲಿ ನೋಡಿ GRB ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದು ಬೈ 1 get 1 ಫ್ರೀ. 2 ತೊಗೊಂಬಂದಿದ್ದಾನೆ, ಬೈ 1 get 1 ಫ್ರೀ ಕೊಟ್ಟಿದ್ದಾರೆ. ಇವಾಗ ಇದನ್ನು ಕಟ್ ಮಾಡಿಕೊಂಡು ನಾನು ಇವಾಗ ಜಾಮೂನ್ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಬೆಳಗ್ಗೆ ನಾನು ಬಾದಾಮ್ ಪುರಿ ಮಾಡಿದ್ನಲ್ಲ, ಅದ್ರದ್ದು ಸ್ವಲ್ಪ ಪಾಕ ಉಳಿದಿತ್ತು. ಸೊ ಅದಕ್ಕೇ ಮಾಡ್ಕೊಳ್ಳೋಣ ಅಂತ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಆ ಪಾಕ. ಸೊ ಅದಕ್ಕೇ ನಾನಿವಾಗ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಬೇಕು, ನೀರಲ್ಲಿ ಕಲಿಸ್ಬಿಟ್ಟು. ಹಾಲು ಬೇಕಾದರೆ ಹಾಲು ಹಾಕ್ಕೊಬೋದು, ಹಾಗೆ ನೀರು ಬೇಕಾದರೆ ನೀರು ಹಾಕ್ಕೊಬೋದು. ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ ಇವಾಗ ನೀಟಾಗಿ ಕಲಿಸ್ಕೊಬೇಕು. ಇವಾಗ ಕಲಿಸ್ಕೊತಾ ಇದ್ದೀನಿ. ನೀಟಾಗಿ ಕಲಿಸ್ಕೊಂಡು ಚೆನ್ನಾಗಿ ಒಂದಕ್ಕೊಂದು ಬೆರ್ತೋವಂಗೆ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು, ಇಲ್ಲಾಂದರೆ ತುಪ್ಪ ಹಾಕಿದ್ರೆ ತುಪ್ಪ ಹಾಕ್ಕೊಬೋದು, ಹಾಗೆ ಆಯಿಲ್ ಆದರೂ ಹಾಕ್ಕೊಬೋದು. ಆಯಿಲ್ ಹಾಕ್ಕೊಂಡು ನಮ್ಮ ಮನೆಯಲ್ಲಿ ನಾವು ತುಪ್ಪ ತಿನ್ನಲ್ಲ, ಸೊ ಅದಕ್ಕೇ ನಾನು ಆಯಿಲ್ ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊತೀನಿ. ಇವಾಗ ನೋಡಿ ಆಮೇಲೆ ನಾನು ನಾದವಾಗ ನಾನು ಮತ್ತೆ ತೋರಿಸ್ತೀನಿ ನಿಮಗೆ. ನೋಡಿ ಸ್ವಲ್ಪ ಹಿಟ್ಟು ಸ್ವಲ್ಪ ಇದು ಅಂದರೆ ನೀರು ಸ್ವಲ್ಪ ಜಾಸ್ತಿ ಆಗೋಯ್ತು, ಒಂಥರ ಅಂಟಿಸ್ತಾ ಐತೆ ಹಿಟ್ಟು. ಅದಕ್ಕೆ ಇನ್ನೊಂದು ಸ್ವಲ್ಪ ಆಯ್ತಲ್ಲ, ಇನ್ನೊಂದು ಚೂರು ಹಾಕ್ಕೊಂಡು ನೀಟಾಗಿ ನಾದ್ಕೊಬೇಕು. ಕಲಸೋವಾಗ ಸ್ವಲ್ಪ ನೀರು ಎಕ್ಸ್ಟ್ರಾ ಆಗೋಯ್ತು, ಸೊ ಅದಕ್ಕೆ ಇನ್ನೊಂದು ಚೂರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರೋದು, ಇಲ್ಲಾಂದರೆ ಉಂಡೆ ಕಟ್ಟೋಕ್ಕಾಗೋದಿಲ್ಲ. ಅದಕ್ಕೇ ಒಂಚೂರು ಎಕ್ಸ್ಟ್ರಾ ಇದ್ದಿದ್ದನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸಾಕು, ನಾನು ಬೆಳಗ್ಗೆ ಇದ್ದಿದ್ದ ಪಾಕಕ್ಕೇ ನಾನು ಒಂದೇ ಒಂದು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಜಾಸ್ತಿ ಆಗಿದ್ದರಿಂದ ನಾನು ಒಂದು ಚೂರು ಎಕ್ಸ್ಟ್ರಾ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಅದನ್ನು ಇನ್ನೊಂದು ಸಲ ಮಾಡ್ಕೊತೀನಿ, ಅದನ್ನು ಹಂಗೆ ಎತ್ತಿಟ್ಬಿಡ್ತೀನಿ. ನೋಡಿ ಇವಾಗ ಕಲಸಿದ್ದಾಯಿತು. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ಕೋಬೇಕಷ್ಟೇ. ಈಗ ನೋಡಿ ಎಣ್ಣೆ ಹಾಕ್ಕೋತಾ ಇದ್ದೀನಿ, ಚೂರೇ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಬೇಕು. ಹಿಂಗೆ ನೋಡಿ ಚೆನ್ನಾಗಿ ನಾದ್ಕೊಬೇಕು. ಚೆನ್ನಾಗಿ ನಾದ್ಕೊಂಡ್ರೆ ಅಂದರೆ ಒಂಥರ ಕರಿಯೋವಾಗ ಒಡೆದೋಗುತ್ತಲ್ಲ, ಆ ಥರ ಒಡೆದೋಗಲ್ಲ ಎಣ್ಣೆ ಹಾಕ್ಬಿಟ್ಟು ನಾವು ಕಲಸೋದ್ರಿಂದ. ಇವಾಗ ನೋಡಿ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಚೆನ್ನಾಗಿ ನಾದ್ಬಿಟ್ಟು ಒಂದು 5 ರಿಂದ 10 ನಿಮಿಷ ಮುಚ್ಚಿಟ್ಬಿಟ್ರೆ ಹಿಟ್ಟು ಚೆನ್ನಾಗಿ ಬಂದಿರುತ್ತೆ. ಆಮೇಲೆ ಉಂಡೆ ಕಟ್ಕೊಂಡು ಎಣ್ಣೆಲಿ ಕರೆದ್ರೆ ಜಾಮೂನ್ ರೆಡಿ ಆಗೋಗುತ್ತೆ. ನಾನು ಇವತ್ತೇನು ಪಾಕ ಮಾಡೋದೇನಿಲ್ವಲ್ಲ, ಬರೀ ಹಿಟ್ಟು ಕಲಿಸ್ಬಿಟ್ಟು ಉಂಡೆ ಮಾಡಿಬಿಟ್ಟು ಕರಿಯೋದಷ್ಟೇ. ಅದಕ್ಕೇ ಇವಾಗ ಈಸಿಯಾಗಿ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಇದಿಷ್ಟು ನಾದಿದ್ದಾಯಿತು. ಇವಾಗ ಇದನ್ನು ಮುಚ್ಚಿಟ್ಬಿಟ್ಟು 5 ರಿಂದ 10 ನಿಮಿಷ ನೆನೆಯಕ್ಕೆ ಬಿಟ್ಟಿರ್ತೀನಿ. ನೋಡಿ ನೆಂದಿದ್ದನ್ನು ತೆಗೆದುಬಿಟ್ಟು 1 ನಿಮಿಷ ಹಿಂಗೆ ನಾದ್ಕೊತೀನಿ. ನಾದ್ಕೊಂಡು ಎಣ್ಣೆ ಹಾಕ್ಕೊಂಡು ಅದನ್ನು ಒಂದೊಂದೇ ರೌಂಡಿಗೆ ಮಾಡ್ಕೋಬೇಕು. ಇವಾಗ ನೋಡಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಹಂಗೆ ಸ್ವಲ್ಪ ಉಂಡೆಗಳನ್ನ ಮಾಡ್ಕೊತೀನಿ. ಈ ಥರ ಚಿಕ್ಕದಾಗೆ ಉಂಡೆ ಮಾಡ್ಕೊತೀನಿ. ಅದು ಕರಿಯೋವಾಗ ಸ್ವಲ್ಪ ದಪ್ಪ ಆಗುತ್ತೆ. ನೋಡಿ ಈ ಥರ ಉಂಡೆ ಮಾಡ್ಕೊತೀನಿ. ನೋಡಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಇನ್ನೊಂದು ಮಾಡ್ಕೊತೀನಿ. ಇದೆಲ್ಲ ಉಂಡೆಗಳು ಮಾಡಿಕೊಂಡು ಆಮೇಲೆ ಎಣ್ಣೆಗೆ ಹಾಕಬೇಕು. ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಇದಕ್ಕೆ ಪಾಕಕ್ಕೆ ಹಾಕ್ಕೊಂಡ್ರೆ ಜಾಮೂನ್ ರೆಡಿ ಆಗುತ್ತೆ. ನೋಡಿ ಇವಾಗ ಎಲ್ಲನೂ ಉಂಡೆಗಳು ಮಾಡ್ಕೊತಾ ಇದ್ದೀನಿ. ಫುಲ್ ಉಂಡೆ ಮಾಡ್ಕೊತೀನಿ. ಆಮೇಲೆ ಎಣ್ಣೆಗೆ ಹಾಕೋವಾಗ ನಾನು ಮತ್ತೆ ವಿಡಿಯೋ ಮಾಡ್ತೀನಿ. ಈಗ ನೋಡಿ ಎಣ್ಣೆ ಬಿಸಿಯಾಗಿದೆ. ಈಗ ಒಂದೊಂದೇ ಉಂಡೆಗಳನ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಒಂದೊಂದೇ ಉಂಡೆಗಳೆಲ್ಲ ಹಾಕ್ಕೊಂಡು ಸಣ್ಣ ಉರಿ ಮಾಡಿಕೊಂಡು ಇದನ್ನು ಬೇಯಿಸಬೇಕು. ದಪ್ಪ ಉರಿ ಮಾಡ್ಕೊಂಬಿಟ್ರೆ ಎಲ್ಲನೂ ಕಪ್ಪಗಾಗ್ಬಿಡುತ್ತೆ ಮತ್ತು ಚೆನ್ನಾಗಿರಲ್ಲ. ಇವಾಗ ನೋಡಿ ಎಲ್ಲ ಸಣ್ಣ ಉರಿಲಿ ಹಿಂಗೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಒಡೆದೋಗ್ಬಿಡುತ್ತೆ. ಅಂದರೆ ಸ್ವಲ್ಪ ಓಪನ್ ಆಗ್ತಾ ಇರುತ್ತೆ. ಅದಕ್ಕೇ ಈ ಥರನೇ ಹಿಂಗೆ ಈ ಥರ ಮಾಡ್ತಾಯಿದ್ರೆ ಅದು ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಈ ಥರ ಮಾಡ್ತಾ ಇರಬೇಕು.
ಇದೆಲ್ಲ ಕರೆದ್ಬಿಟ್ಟು ಪಾಕಕ್ಕೆ ಹಾಕಿದ್ರೆ ರೆಡಿ ಆಗುತ್ತೆ ನೋಡಿ. ಇವಾಗ ಈ ಥರ ಚೆನ್ನಾಗಿ ಸಣ್ಣ ಉರಿಲೇ ಇದು ಮಾಡ್ಕೊಬೇಕು. ಇದೇನಾದ್ರು ಕೈ ಆಡ್ಸೋದು ಬಿಟ್ಟರೆ ಎಲ್ಲನೂ ಒಂಥರ ಹೊಡೆದಂಗೆ ಆಗೋಗ್ಬಿಡುತ್ತೆ, ಹೊಡ್ಕೊಂಡು ಆ ಥರ ಆಗಕ್ಕೆ ಬಿಡಬಾರ್ದು. ಅದಕ್ಕೇ ಈ ಥರ ಕೈಯಲ್ಲಿ ಆಡಿಸ್ತಾನೇ ಇರಬೇಕು. ಆಡಿಸ್ಕೊಂಡೇ ಆಮೇಲೆ ಇದನ್ನು ಒಂಥರ ಇದು ಗೋಲ್ಡನ್ ಬ್ರೌನ್ ಬರುತ್ತಲ್ಲ, ಅದಾದಮೇಲೆ ತೆಗೆದ್ಬಿಟ್ಟು ಪಾಕಕ್ಕೆ ಹಾಕೋಣ. ಇಲ್ಲಿ ನೋಡಿ ಇವಾಗ ಆಗಿದೆ, ಇದು ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಒಂದು ಬ್ಯಾಚ್ ತೆಗೆದಿಟ್ಕೊತೀನಿ ಇದನ್ನು. ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಹಾಕ್ಕೊತೀನಿ. ಎಲ್ಲ ಒಟ್ಟಿಗೆ ಆದಮೇಲೆ ನಾನು ಪಾಕಕ್ಕೆ ಹಾಕ್ತೀನಿ. ಇಲ್ಲಾಂದರೆ ಒಂದು ನೆಂದೋಗುತ್ತೆ, ಇನ್ನೊಂದು ನೆಂದಿರಲ್ಲ, ಆ ಥರ ಆಗಿಬಿಡುತ್ತೆ. ಈ ಬ್ಯಾಚ್ ಇನ್ನೊಂದು ಸ್ವಲ್ಪ ಇದ್ದಾವೆಲ್ಲ ಅವೆಲ್ಲ ಒಟ್ಟಿಗೆ ಹಾಕ್ಕೊಂಡು ಪಾಕಕ್ಕೆ ಹಾಕ್ತೀನಿ, ಆಮೇಲೆ ನೋಡೋಣ. ಇವಾಗ ನೋಡಿ ಎಲ್ಲ ಆಗಿದೆ. ಇವನ್ನು ಇವಾಗ ಪಾಕಕ್ಕೆಲ್ಲ ಒಟ್ಟಿಗೆ ಪಾಕಕ್ಕೆ ಹಾಕ್ತೀನಿ. ಇದಿಷ್ಟನ್ನು ಚೆನ್ನಾಗಿ ಪಾಕದಲ್ಲಿ ನೆನಿಬೇಕು. ಇವಾಗ ನೋಡಿ ಇದನ್ನು ಹಾಕಿದ್ದೀನಿ. ಇಷ್ಟನ್ನು ಎಲ್ಲ ಒಟ್ಟಿಗೆ ಹಾಕ್ತೀನಿ. ಒಟ್ಟಿಗೆ ಹಾಕಿದ್ರಿಂದ ಚೆನ್ನಾಗಿ ಎಲ್ಲನೂ ಒಟ್ಟಿಗೆ ನೆನೆಯುತ್ತೆ. ಈಗ ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ, ಆಮೇಲೆ ಬಂದು ನೋಡೋಣ. ಇವಾಗ ನೋಡಿ ನೆಂದಾದ್ಮೇಲೆ ಯಾವ ಥರ ಇದೆ ಅಂತ. ನಾನೇನು ತಿಂದಿಲ್ಲ, ಜಸ್ಟ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ನೆಂದಿದೆ, ತುಂಬ ಚೆನ್ನಾಗಾಗಿದೆ. ನಾನು ತುಂಬ ಏನು ಬೇಯಿಸಿಲ್ಲ, ಅಂದರೆ ಕಪ್ಪಗೇನು ಮಾಡಿಲ್ಲ, ಹಿಂಗೆ ಇಷ್ಟೇ ಮೀಡಿಯಮ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗಾದರೂ ಬೇಕಾದಾಗ ತಿನ್ಕೊತೀವಿ. ಇವಾಗ ನೋಡಿ ಒಂದು ಕಡೆ ಅಕ್ಕಿಗೆ ಇಡ್ತಾಯಿದ್ದೀನಿ ಅನ್ನಕ್ಕೆ. ಇವತ್ತೇನು ಜಾಸ್ತಿ ಏನು ಮಾಡಿಲ್ಲ, ಸೊಪ್ಪಿನ ಸಾರು ಇತ್ತಲ್ಲ, ನುಗ್ಗೆ ಸೊಪ್ಪಿನ ಸಾರು, ಅದಕ್ಕೇ ಅನ್ನ ಮಾಡ್ಕೊಂಡು ಮುದ್ದೆ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗೆಲ್ಲ ಆಗಿದೆ. ಅಕ್ಕಿಯನ್ನು ತೊಳೆದಿಟ್ಬಿಟ್ಟು ಅನ್ನಕ್ಕೆ ಇಟ್ಕೊಂಡ್ರೆ, ಮುದ್ದೆನೂ ಮಾಡಿಕೊಂಡೆ ಆಲ್ರೆಡಿ, ಮಾಡಿ ಇಕ್ಕಿದ್ದೀನಿ. ಇವಾಗ ಮುದ್ದೆನೂ ರೆಡಿಯಾಗಿದೆ ನೋಡಿ. ಈ ವ್ಲಾಗ್ನ ರೆಡಿಯಾಗಿದೆ ನೋಡಿ. ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಏನಾರು ಮಿಸ್ಟೇಕ್ಸ್ ಇದ್ದರೆ ಹೇಳಿ. ನೋಡಿ ಇವಾಗ ಮುದ್ದೆನೂ ಆಗಿದೆ. ಮತ್ತು ಇನ್ನೊಂದು ಕಡೆ ನೋಡಿ ನುಗ್ಗೆ ಸೊಪ್ಪಿನ ಸಾರು ಇದೆ. ಇದನ್ನೇ ಇವತ್ತು ಊಟ ಮಾಡ್ಕೊತೀವಿ, ಬೇರೆ ಏನೂ ಮಾಡೋಕ್ಕೋಗಿಲ್ಲ. ಥ್ಯಾಂಕ್ ಯು ಸೋ ಮಚ್.